ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ಏನು ಮೆಸ್ಕಾಮ್, ಬೆಸ್ಕಾಮ್, ಹೆಸ್ಕಾಮ್, ಚೆಸ್ಕಾಮ್, ಜಸ್ಕಾಮ್ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರೋ ಅವರೆಲ್ಲರೂ ಸಹ ಈ ಒಂದು ವೀಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೆ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಇದರಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಏನಪ್ಪ ಅಂತಂದರೆ, ಯಾರೆಲ್ಲ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಇದು ಸ್ಪೆಷಲಾಗಿ, ಮತ್ತು ಅದೇ ರೀತಿಯಾಗಿ ಜಸ್ಕಾಮಲ್ಲಿ ಯಾರು ಸೆಲೆಕ್ಟ್ ಆಗಿಲ್ವೋ ಅವ್ರಿಗೋಸ್ಕರ, ಅದೇ ರೀತಿಯಾಗಿ KPTCLಲ್ಲಿಯೂ ಸಹ ಯಾರು ಸೆಲೆಕ್ಟ್ ಆಗಿಲ್ವೋ ಫೈನಲಲ್ಲಿ ಅವ್ರಿಗೋಸ್ಕರ ಸಹ ಈ ವಿಡಿಯೋ ಆಗಿರುತ್ತೆ. ಯಾರ್ದು ವೇಟ್ ಮಾಡ್ತಾ ಇದ್ದೀರೋ ರಿಸಲ್ಟ್ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ ಅವರು ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋವನ್ನು ನೋಡಿ ನಿಮಗೆ ಇದು ಯೂಸ್ಫುಲ್ ಆದಂತಹ ವಿಡಿಯೋ. ಓಕೆ, ಈಗ ವಿಡಿಯೋವನ್ನು ಆರಂಭ ಮಾಡಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಈ ನಿಗಮದವ್ರು ಇದ್ದೀರೋ, ಈಗ ಬೆಸ್ಕಾಮ್, ಮೆಸ್ಕಾಮ್, ಹೆಸ್ಕಾಮ್ದು ರಿಸಲ್ಟ್ ಬರೋ ಬಾಕಿ ಇದೆ. ಓಕೆ, ಬೆಸ್ಕಾಮ್ದು ಫೆಬ್ರವರಿಲಿ ಬಂದರೆ ಮೆಸ್ಕಾಮ್ದು ಮಾರ್ಚಲ್ಲಿ ಬರುತ್ತೆ, ಹೆಸ್ಕಾಮ್ ಒಂದು ರಿಸಲ್ಟ್ ಬಂದುಬಿಟ್ಟು ಏಪ್ರಿಲಲ್ಲಿ ಬರುತ್ತೆ. ಇನ್ನು ಜಸ್ಕಾಮ್ದು ಕೌನ್ಸ್ಲಿಂಗು ಡೇಟಾ ಅದು ಸಹ ಫೆಬ್ರವರಿಲಿ ನಡೆಯುತ್ತೆ. ಓಕೆ, ಇದು ಇರುವಂಥದ್ದು KPTCL ಬಗ್ಗೆ ಅಪ್ಡೇಟು. ಈಗ ಯಾರೆಲ್ಲ ಅಭ್ಯರ್ಥಿಗಳು ರಿಸಲ್ಟ್ಗಾಗಿ ಕಾಯ್ತಿದ್ದೀರೋ ನಿಮ್ಮದೆಲ್ಲ ಆಲ್ರೆಡಿ ಪರ್ಸೆಂಟೇಜ್ ಎಷ್ಟಿದೆಯಪ್ಪ ಅಂತಂದರೆ 95 ಅಬೋವ್ 96 ಅಬೋವ್ ಇದೆ. ಪ್ರತಿಯೊಬ್ಬರು ಸಹ ಇದೆ. ಯಾಕಂತಂದರೆ ನೀವು ಫಿಸಿಕಲ್ ಕ್ವಾಲಿಫೈ ಆಗಬೇಕು ಅಂತಂದ್ರೂ 96, 95 ಅಬೋನೇ ಇರಬೇಕು. ಓಕೆ, ಹಾಗಾಗಿ ನೀವೊಂದು ಕಟ್ ಆಫು ಹೈಯೆಸ್ಟು ಜಾಸ್ತಿ ಇರುವ ಕಾರಣಕ್ಕಾಗಿ ನೀವೇನು ಮಾಡಿ ಅಂತಂತಂದರೆ, ಪ್ರತಿಯೊಬ್ಬರು ಸಹ ರಿಸಲ್ಟ್ಗೋಸ್ಕರ ವೇಟ್ ಮಾಡದೆ ಇನ್ನೊಂದು ಏನು ಮಾಡಿಯಪ್ಪ ಅಂತಂದರೆ, ಪೋಸ್ಟ್ ಆಫೀಸ್ GDS ನೋಟಿಫಿಕೇಷನ್ ಆಗುತ್ತೆ ಸ್ನೇಹಿತರೆ. ಓಕೆ, ಅದು ಯಾವಾಗಾಗುತ್ತೆ ಅಂತಂತಂದರೆ ಇದೇ ಒಂದು ತಿಂಗಳು ಜನವರಿ 31. ಈಗ ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ. 25,000ಕ್ಕೂ ಹೆಚ್ಚು ನೋಟಿಫಿಕೇಷನ್ಗಳು ಆಲ್ರೆಡಿ ಬಂದಿವೆ ಹುದ್ದೆಗಳು. ಈ ಒಂದು ನೋಟಿಫಿಕೇಷನ್ನು 25,000ಕ್ಕೂ ಹೆಚ್ಚು ಹುದ್ದೆಗಳೇನಿವೆ ಇದರಲ್ಲಿ ನಿಮಗೆ ಕಟ್ ಆಫು ಸಹ 96, 95 ಅಬೋನೇ ಇದೆ ನಿಮ್ಮದು. ಇನ್ನೊಂದೇನಪ್ಪ ಅಂದರೆ, ಪೋಸ್ಟ್ ಆಫೀಸ್ GDSಲ್ಲಿ ಸೇಮ್ ಸೆಲೆಕ್ಷನ್ ಪ್ರೊಸೆಸ್ಸು ಸೇಮ್ ಇದೆ ನಿಮ್ಮ ಪವರ್ ಮ್ಯಾನ್ದು ಯಾವ ರೀತಿಗಿದೋ. ಬಟ್ ಇನ್ನೊಂದೇನಪ್ಪ ಅಂದರೆ, ಇದರಲ್ಲಿ ಫಿಸಿಕಲ್ ಇಲ್ಲ. ಓಕೆ, ಫಿಸಿಕಲ್ಲು ಸಹ ಇಲ್ಲ ಇಲ್ಲಿ KPTCLಲ್ಲಿ, ಎಲ್ಲಿ ಪೋಸ್ಟ್ ಆಫೀಸ್ GDSಲ್ಲಿ. ಅದೊಂದು ನಿಮಗೆ ಅಡ್ವಾಂಟೇಜ್ ಆಗ್ಬೋದು. ಅದೇ ರೀತಿಯಾಗಿ ಹುದ್ದೆಗಳು 25,000 ಇವೆ. 25,000 ಅಂದರೆ ಆಲ್ ಓವರ್ ಇಂಡಿಯಾ. ನಮ್ಮ ಕರ್ನಾಟಕಕ್ಕೆ ಸರಿಸುಮಾರು 1,000ಕ್ಕೂ ಅಧಿಕ ಹುದ್ದೆಗಳು ಬರ್ತವೆ. ಡಿವಿಷನ್ ವೈಸು ಹುದ್ದೆಗಳು ಬಂದಾಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಮತ್ತು ಕಟ್ ಆಫು ಸಹ ಸೇಮೇ ಇರುತ್ತೆ. ಹೇಳ್ಬೋದು ನೀವು 100ಕ್ಕೆ 100 ಇದ್ದವರು ಅಷ್ಟೇ ಸೆಲೆಕ್ಟ್ ಆಗ್ತಾರೆ, ನೀವು ಸೇಮ್ ಇರುತ್ತೆ ಅಂತ ಹೇಳ್ತಿದ್ದಾರಲ್ಲ ಅಂತಂದರೆ, ಸೇಮ್ ಕಟ್ ಆಫ್ ಇರುತ್ತೆ. ಯಾಕಂತಂದರೆ ಇಲ್ಲಿ KPTCL ಬಿಟ್ಟಂಗೆ ಕೇವಲ ಒಂದೇ ಲಿಸ್ಟ್ ಬಿಡೋಲ್ಲ. ಇಲ್ಲಿ ಎಷ್ಟಪ್ಪ ಅಂತಂದರೆ 5 ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ 5 ಲಿಸ್ಟು ಸಹ ಬಿಡ್ತಾರೆ. ಹಾಗಾಗಿ 5 ಲಿಸ್ಟ್ ಬಿಟ್ಟಾಗ ನಿಮ್ಮದು ಇಲ್ಲಿ ಫಿಸಿಕಲ್ ಯಾರೆಲ್ಲ ಈಗ ರಿಸಲ್ಟ್ ವೇಟ್ ಮಾಡ್ತಿದ್ರು ನಿಮ್ಮದು ಕೆಲವೊಬ್ರದ್ದು 95 ಅಂತಲ್ಲ, ಆಲ್ಮೋಸ್ಟ್ ಎಲ್ಲರದು ಸಹ 95 ಅಬೋನೇ ಇದೆ ಪರ್ಸೆಂಟೇಜ್. ಕೆಲವೊಬ್ರದ್ದು ಕಡಿಮೆ ಇರ್ಬೋದು ಅಷ್ಟೇ. ಉಳಿದಂತೆ ಎಲ್ಲರದ್ದು ಸಹ 95% ಅಬೋನೇ ಇದೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಅಪ್ಲೈ ಮಾಡಿ. ಅಕಸ್ಮಾತಾಗಿ ಆಗದೇ ಇದ್ದ ಪಕ್ಷದಲ್ಲಿ ನಿಮಗೆ ಈ ಒಂದು ಜಾಬ್ ಆದರೂ ಸಹ ಬರುತ್ತೆ. ಇದು ಸಹ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಬರ್ತದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂತಂದರೆ, ನಿಮಗೆ ABPM, BPM ಅಂತೇಳಿ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರು ಮತ್ತು GDS ಅಂದರೆ ಗ್ರಾಮೀಣ ದಾಖ ಸೇವಕ್, ಈ ಹುದ್ದೆಗಳು ನಿಮಗೆ ಸಿಗ್ತವೆ. ಓಕೆ, ABPM ಅಂತಂದರೆ ಅಸಿಸ್ಟೆಂಟು ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರು, BPM ಅಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರು, ಗ್ರಾಮೀಣ ದಾಖ ಸೇವಕ್ GDS, ಈ ಹುದ್ದೆಗಳು ಇದರಲ್ಲಿವೆ. ಇದಕ್ಕೆ ನೀವು 10th ಪರ್ಸೆಂಟೇಜ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮದು ಪರ್ಸೆಂಟೇಜ್ ಆಲ್ಮೋಸ್ಟ್ ಫಸ್ಟ್ ಲಿಸ್ಟ್ನಲ್ಲಿ ಬರಬೇಕಂದ್ರೆ 99, 100, 98 ಇದ್ದವರು ಸೆಲೆಕ್ಟ್ ಆಗ್ತಾರೆ. ಸೆಕೆಂಡ್ ಲಿಸ್ಟು ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. 5th ಲಿಸ್ಟ್ ಬರೋಷ್ಟೊತ್ತಿಗೆ 96, 97ವರೆಗೂ ಸಹ ನಿಲ್ಲುತ್ತೆ. ಹಾಗಾಗಿ ಇದಕ್ಕೇನಿಲ್ಲ, ಫೀ ಸಮೇತ ಜಾಸ್ತಿ ಇಲ್ಲ, ಕೇವಲ ₹100 ಇದೆ ಮೇಲ್ ಕ್ಯಾಂಡಿಡೇಟ್ಗೆ. ಫೀಮೇಲ್ ಕ್ಯಾಂಡಿಡೇಟ್ಗೆ ಆದರೆ ಫ್ರೀ ಆಗಿದೆ ಸ್ನೇಹಿತರೆ. ಹಾಗಾಗಿ KPTCL ಪ್ರತಿಯೊಬ್ಬ ಅಭ್ಯರ್ಥಿಯು ಸಹ ಏನು ಮಾಡಿ ಅಂತಂದರೆ ಅಪ್ಲೈನ ಮಾಡಿ. ಓಕೆ, ಇದರ ಬಗ್ಗೆ ನೋಟಿಫಿಕೇಷನ್ ಬಂದ ನಂತರ ಮತ್ತೊಮ್ಮೆ ನಾನು ಇನ್ಫಾರ್ಮೇಷನ್ ನೀಡ್ತೀನಿ. ಓಕೆನಾ? ಹಾಗಾಗಿ ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಇದು ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.